ಎಸ್, ದೆಹಲಿಯ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ತನ್ನ ನಾಗಲೋಟವನ್ನು ಮುಂದುವರಿಸಿದೆ. ಸುಮಾರು 40ಕ್ಕೂ ಅಧಿಕ ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂತಹ ಬಿಜೆಪಿ ಸುಲಭ ಬಹುಮತವನ್ನು ಪಡೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೋಲನ್ನು ಕಂಡಿದ್ದಾರೆ. ಅದೇ ರೀತಿ ಹಾಲಿ ಸಿಎಂ ಅತೀಶಿ ಗೆಲುವನ್ನು ಸಾಧಿಸಿದ್ದಾರೆ ಮತ್ತು ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಕೂಡ 600 ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ. ಹಾಗಾಗಿ ಈ ಬಾರಿ ದೆಹಲಿಯ ಗದ್ದುಗೆಯಲ್ಲಿ ಬಿಜೆಪಿ ಅಧಿಕಾರದ ಪತಾಕೆಯನ್ನ ಹಾರಿಸಲಿದೆ. ಹಾಗಾಗಿ ಒಂದು ವೇಳೆ ಸಾಯಂಕಾಲದ ತನಕ ಎಲ್ಲವೂ ಸುಗಮವಾಗಿ ನಡೆದರೆ ಬಿಜೆಪಿ ಬಹುತೇಕವಾಗಿ ಅಧಿಕಾರಕ್ಕೆ ಬರಲಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯಾರಾಗ್ತಾರೆ ಸಿಎಂ ಅನ್ನೋದು ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ಬಹಳಷ್ಟು ಕುತೂಹಲ. ದೆಹಲಿಯ ಈ ಒಂದು ಚುನಾವಣೆ ಗೆಲ್ಲುವುದು ಅಷ್ಟು ಸಾಮಾನ್ಯ ಆಗಿರಲಿಲ್ಲ. ಈ ಒಂದು ಚುನಾವಣೆ ಗೆಲುವಿನ ಹಿಂದೆ ಸಾಕಷ್ಟು ರಹಸ್ಯಗಳು ಅಡಗಿವೆ. ರಾಜಕೀಯಕ್ಕಾಗಿ ಯಾರು ಹೆಂಗೆ ಏನನ್ನ ಎಲ್ಲವನ್ನ ಬಳಸ್ಕೊಂಡಿದ್ರು, ಕೇಜ್ರಿವಾಲ್ ಯಾವ ಮಟ್ಟದ ರಾಜಕಾರಣವನ್ನ ಮಾಡಿದ್ರು ಅನ್ನೋದು ದೇಶದ ಜನರ ಮನಸ್ಸಿನಲ್ಲಿದೆ. ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ನೀಡಿದಂಥ ಹೇಳಿಕೆಯನ್ನು ಕೂಡ ಅವರು ರಾಜಕೀಯವಾಗಿ ಸಾಕಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ರು. AI ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳ ಜೊತೆಗೆ ನಾವಿದ್ದೇವೆ ಅಂತ ಹೇಳುವ ಮೂಲಕ ಆ ಒಂದು ಸನ್ನಿವೇಶವನ್ನು ಕೂಡ ಬಳಸ್ಕೊಂಡಿದ್ರು. ಆದರೆ ಅದು ಏನೇ ಇರಲಿ, ನರೇಂದ್ರ ಮೋದಿ ಅವರ ಟ್ರ್ಯಾಕ್ ರೆಕಾರ್ಡನ್ನು ನಾವು ತೆಗೆದು ನೋಡಿದಾಗ ಒಂದಂತೂ ಸ್ಪಷ್ಟವಾಗುತ್ತೆ. ಅವರು ಚುನಾವಣೆ ದಿನ ಪ್ರಾರ್ಥನೆಗಳಿಗೆ ಹೋಗ್ತಾ ಇದ್ರು. ದೆಹಲಿಯ ಚುನಾವಣೆಯ ದಿನ ಅವರು ಕುಂಭಮೇಳಕ್ಕೆ ಹೋಗ್ತಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಇವಾಗ ಬಿಜೆಪಿ ಅವರು ಹೇಳ್ತಾ ಇರೋದು ಅದು ನರೇಂದ್ರ ಮೋದಿಯ ಪೂಜೆಯ ಫಲ ಅಂತ. ಅದು ಏನೇ ಇರಲಿ, ಅದು ಅವರ ವೈಯಕ್ತಿಕ ಆಚರಣೆ. ಆದರೆ ದೆಹಲಿಯ ಗದ್ದುಗೆಯಲ್ಲಿ ಈ ಬಾರಿ ಬಿಜೆಪಿ ಯಾರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸ್ಬೋದು? ಕೆಲವೊಂದು ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಸಿಎಂ ರೇಸ್ನಲ್ಲಿರುವವರ ಹೆಸರನ್ನು ನಿಮ್ಮ ಮುಂದೆ ಇವಾಗ ಒಂದೊಂದಾಗಿ ಹೇಳ್ತೀನಿ. ಒಂದನೇದು ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ, ಬಿಜೆಪಿಯ ಪ್ರಮುಖ ನಾಯಕರು ಮತ್ತು ಈ ಬಾರಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸಿರುವಂಥ ಅಭ್ಯರ್ಥಿಯವರು ಪರ್ವೇಶ್ ಸಿಂಗ್ ವರ್ಮಾ ಕೂಡ ಬಿಜೆಪಿಯ ಸಿಎಂ ಸ್ಥಾನದ ರೇಸ್ನಲ್ಲಿರುವಂಥ ಅಭ್ಯರ್ಥಿ. ಇನ್ನು ಎರಡನೆಯವರು ಮನೋಜ್ ತಿವಾರಿ, ಸತತ 3ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ದೆಹಲಿಯಿಂದ. ದೆಹಲಿಯ ಈಶಾನ್ಯ ಕ್ಷೇತ್ರದಿಂದ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 3ನೇ ಹೆಸರು ಬನ್ಸುರಿ ಸ್ವರಾಜ್, ನವದೆಹಲಿಯ ಸಂಸದೆ ಮತ್ತು ದಿಗವಂತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಇವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಆದರೆ ಇಷ್ಟು ಸುಲಭವಾಗಿ ಇವ್ರಿಗೆ ಸಿಗಲ್ಲ. ಇನ್ನೊಬ್ಬರು ಸ್ಮೃತಿ ಇರಾನಿ, ಮಾಜಿ ಕೇಂದ್ರ ಸಚಿವೆ ಮತ್ತು ಪ್ರಸಿದ್ಧ ನಾಯಕಿ. ಇವರು ಬಿಜೆಪಿಯಿಂದ ಸಾಕಷ್ಟು ಕಾಂಟ್ರವರ್ಷಿಯಲ್ ಪೊಲಿಟಿಷಿಯನ್ ಅಂತ ಹೇಳ್ಬೋದು. ಸ್ಮೃತಿ ಇರಾನಿ ಅವರನ್ನು ಸಾಕಷ್ಟು ಕಾಂಟ್ರವರ್ಷಿಯಲ್ ಇರ್ತಾರೆ, ಚರ್ಚೆಯಲ್ಲಿರ್ತಾರೆ. ಬಿಜೆಪಿಯ ಲೇಡಿ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಅವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಇನ್ನು ಮೀನಾಕ್ಷಿ ಲೇಖಿ, ಬಿಜೆಪಿಯ ಹಿರಿಯ ನಾಯಕಿ ಇವರು. ಅದೇ ರೀತಿ ಇನ್ನು ಹಲವರು ಇದ್ದಾರೆ. ಆದರೆ ಇವರು ಮಾತ್ರ ಟಾಪ್ 5 ಇರೋರು. ಇವ್ರು 4 ಜನ ಬಹುತೇಕವಾಗಿ ಅವರು ಕೂಡ ಏನು ದೆಹಲಿಯ ಗದ್ದುಗೆಯನ್ನು ಬಿಜೆಪಿ ಕೂಡ ಮಹಿಳೆಯರಿಗೆ ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವರೆಲ್ಲ ಟಾಪ್ ಪಟ್ಟಿಯಲ್ಲಿ ಇರುವವರು. ಸಾಯಂಕಾಲದ ತನಕ ಸಂಪೂರ್ಣ ಫಲಿತಾಂಶ ಬರಲಿದೆ. ಅವಾಗ ಬಂದ ಮೇಲೆ ಏನಾಗುತ್ತೆ ಕಾದು ನೋಡೋಣ.